ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಏನು ರೆಂಟಲ್ ಇನ್ಕಮ್ಮು ಪ್ಲಸ್ ಕಮರ್ಷಿಯಲ್ ಇನ್ಕಮ್ ಇರೋ ಒಂದು ಪ್ರಾಪರ್ಟಿನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಮೋಡ ಏನೋ ಕವಿದಿತ್ತು, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಒಂದು ಸ್ವಲ್ಪ ಬ್ಲರನ್ನಾಗಿ ಕಾಣಿಸ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಪ್ರಾಪರ್ಟಿ ಮುಂದೆ ಇರೋ ಒಂದು ರೋಡ್ನ ತೋರಿಸ್ತಾ ಇದ್ದೀನಿ. ರೋಡ್ ಬಂದ್ಬಿಟ್ಟು ನಿಮಗೆ 30 ಫೀಟ್ ರೋಡು, 30 to 35 ಫೀಟ್ ರೋಡ್ ಅಂತೂ ಕಂಪಲ್ಸರಿ ಇದೆ. ಸೊ ನಿಮಗೆ ಹಂಗಾಗಿ ಅವರು ನೋಡಿ ಪಾರ್ಕಿಂಗ್, ನಾನು ಪ್ರಾಪರ್ಟಿ ತೋರಿಸ್ತೀನಿ, ಆ ಪ್ರಾಪರ್ಟಿಯಲ್ಲಿ ಪಾರ್ಕಿಂಗ್ ಬಿಟ್ಟಿಲ್ಲ. ಇಲ್ಲಿ 30 to 35 ಫೀಟ್ ರೋಡ್ ಇರೋದ್ರಿಂದ ಪಾರ್ಕಿಂಗ್ ಏನೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಅವರೇನು ಬಿಟ್ಟಿಲ್ಲ. ಆರಾಮ್ಸೆ ನೀವು ಹೊರಗಡೆ ಕೂಡ ನಿಲ್ಸ್ಕೊಬೋದು ವೆಹಿಕಲ್ಸ್ಗಳನ್ನ. ನೋಡಿ, ಇದು ಮೆಜರ್ಮೆಂಟ್ ಬಂದ್ಬಿಟ್ಟು 20x30 ಟೋಟಲ್ 600 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. 3 ಅಂಗಡಿ ಅಂದರೆ 10x10 2 ಅಂಗಡಿ, ಆಮೇಲೆ ಒಂದು ಇನ್ನು ಸ್ವಲ್ಪ ಚಿಕ್ಕದು ಒಂದು ಅಂಗಡಿ ಮಾಡಿಕೊಟ್ಟಿದ್ದಾರೆ, ಇದರಲ್ಲಿ ಅವೈಲೇಬಲ್ ಇದೆ. ಪ್ಲಸ್ ಒಂದು ಸಿಂಗಲ್ BHK ಬರುತ್ತೆ. ಆಮೇಲೆ ಒಂದು ಹಾಲು ಕಿಚನ್ ಬರುತ್ತೆ. ಅದ್ರ ಮೇಲೆ ಒಂದು ಡಬಲ್ ಬೆಡ್ರೂಮ್ ಮನೆ ಅವೈಲೇಬಲ್ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಬಂದ್ಬಿಟ್ಟು ಈ ಖಾತಾ ಆಗುತ್ತೆ. ಫೇಸ್ ಬಂದ್ಬಿಟ್ಟು ಈಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಇದು ಫೇಸು ಈಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಇದ್ರ ಮೇನ್ ಪ್ಲೇಸ್ ಎಲ್ಲಿದೆ ಅಂದರೆ, ಇದು ತಿಪ್ಪೇನಹಳ್ಳಿ ಬ್ಯಾಕ್ ಸೈಡ್ಗೆ ಬರುತ್ತೆ ಈ ಒಂದು ಪ್ರಾಪರ್ಟಿ. ನಿಮಗೆ ನೈಸ್ ರೋಡ್ ಪಕ್ಕಕ್ಕೆ ಕೂಡ ಐತೆ ಈ ಪ್ರಾಪರ್ಟಿ. ಇಲ್ಲೆಲ್ಲೂ ಸುತ್ತಮುತ್ತ ಶಾಪ್ಸು ಅಂಗಡಿಗಳು ಇಲ್ಲದೆ ಇರೋದ್ರಿಂದ ಈ ಒಂದು ಪ್ರಾಪರ್ಟಿಗೆ, ಈ ಒಂದು ಜಾಗಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ. ಹಂಗಾಗಿ ಈ ಒಂದು ಪ್ರಾಪರ್ಟಿ ಬಂದು ವಿಸಿಟ್ ಮಾಡಿ ಯಾರಾದರೂ ಓಕೆ ಮಾಡಿದ್ರೆ ಅವ್ರಿಗೆ ರೆಂಟಲ್ ಇನ್ಕಮ್ ಅಂತೂ ಪಕ್ಕಾ ಗ್ಯಾರಂಟಿ ಇದೆ ಈ ಒಂದು ಪ್ರಾಪರ್ಟಿಯಿಂದ. ನೋಡಿ, ನಾನು ಈ ಕಡೆ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ಪ್ರಾಪರ್ಟಿ ವ್ಯೂನ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರ ಓನರ್ ಕೋಟಿಂಗ್ ಪ್ರೈಸು 65 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮಗೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಆಮೇಲೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ. ಯಾರಾದರೂ ಕಡಿಮೆ ಬಜೆಟಲ್ಲಿ ಸ್ವಲ್ಪ ರೆಂಟಲ್ ಇನ್ಕಮ್ ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಪಕ್ಕಾ ಸೂಟಬಲ್ ಅಂತ ಅನಿಸುತ್ತೆ. ಮನೇಲಿ ಇದ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೂ ಈ ಪ್ರಾಪರ್ಟಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಳ್ಳೋಕ್ಕೋ, ಮತ್ತೊಂದು ಏನಾದರೂ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಐಡಿಯಾ ಇದ್ದವರಿಗೆ ಒಂದು ಮನೇಲಿ ಇದ್ಕೊಂಡು ಅಂಗಡಿಗಳು ಇರೋದ್ರಿಂದ ಬಿಸ್ನೆಸ್ ಕೂಡ ಇಂಪ್ರೂವ್ ಮಾಡ್ಕೊಬೋದು ಈ ಒಂದು ಪ್ರಾಪರ್ಟಿಯಿಂದ.
ನೋಡಿ, ಜಸ್ಟ್ ಪಾರ್ಕಿಂಗ್ ಓನ್ಲಿ 1 ಬೈಕ್ ಆರ್ 2 ಬೈಕ್ ನಿಲ್ಲಿಸ್ಕೊಬೋದು ಅಷ್ಟೇ ಈ ಜಾಗದಲ್ಲಿ. ನೀವು ಪಕ್ಕದಲ್ಲಿ ಮನೆ ಮುಂದೆ ಸೈಡಲ್ಲಿ ಆರಾಮ್ಸೆ ಕಾರ್ನ ಪಾರ್ಕ್ ಮಾಡ್ಕೊಬೋದು. ಇನ್ನು ಏನಿಲ್ಲ ಅಂದರೂ 2-3 ಕಾರ್ನ ಸೈಡಲ್ಲಿ ನಿಲ್ಲಿಸ್ಕೊಬೋದು ಮನೆ ಮುಂದೆ. ಇಲ್ಲಿ ಏನೋ CMC ವಾಟರ್ ಕನೆಕ್ಷನ್ ಇದೆ. ಇದು ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು 12,000 ಲೀಟರ್ಸ್ ಕೆಪಾಸಿಟಿ ಸಂಪು ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿರೋ ಒಂದು ಹಾಲು ಕಿಚನ್ನು ಆ ಮನೆ ತೋರಿಸ್ತಾ ಇದ್ದೀನಿ. ಪ್ಲಸ್ ಒಂದು ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಈ ಒಂದು ಮನೆಗೆ ನಿಮಗೆ ಇಲ್ಲಿ 4,000 ರೂಪಾಯಿ ರೆಂಟಲ್ ಇನ್ಕಮ್ ಬರ್ಬೋದು. ಬ್ಯಾಚುಲರ್ಗಳಿಗೆ ಈ ಒಂದು ಮನೆ ಓಕೆ ಆಗ್ಬೋದು ಅದು ರೆಂಟ್ಗೆ. ಬನ್ನಿ, ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇನ್ನೂ ಒಂದು 10 to 15% ಕೆಲಸ ನಡೀತಾ ಇತ್ತು, ಇನ್ನೂ ಇದೆ, ಬಾಕಿ ಇದೆ. ನಾನು ಅದರ ಮಧ್ಯದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಬಲ್ ಬೆಡ್ರೂಮ್, ಸ್ವಲ್ಪ ರೂಮ್ ಎಲ್ಲ ಒಂದು ಸ್ವಲ್ಪ ಚಿಕ್ಕದೇ ಬರ್ಬೋದು, ಆದರೂ ಕಂಫರ್ಟ್ ಅಂತಲೇ ಹೇಳ್ಬೋದು. ಒಂದು ಫ್ಯಾಮಿಲಿಗೆ ಕಂಫರ್ಟ್ ಆಗಿ ಇದೆ ಅಂತಲೇ ಹೇಳ್ಬೋದು. ನೋಡಿ, ಓಪನ್ ಕಿಚನ್ ಕೊಟ್ಟಿದ್ದಾರೆ, ಆ ಕಡೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗ್ಯಾಸ್ ಪ್ರಾವಿಷನ್ಸು ಕೆಳಗಡೆಯಿಂದನೇ ಕೊಟ್ಟಿದ್ದಾರೆ, ಹಂಗಾಗಿ ಅಲ್ಲೇ ಸಿಲಿಂಡರ್ ಇಟ್ಕೊಂಡು ಇಲ್ಲಿ ನೀವು ಪೈಪ್ ಮೂಲಕ ಅದನ್ನು ಪ್ರಾವಿಷನ್ಸ್ ಕೊಟ್ಟಿರೋದ್ರಿಂದ ಇಲ್ಲೇ ಯೂಸ್ ಮಾಡ್ಕೊಬೋದು. ನೋಡಿ, ಇದು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಅಲ್ಲಿ ಕೆಲಸಗಾರರು ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಇದು ಒಂದು ಕಾಮನ್ ಬಾತ್ರೂಮ್, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು 2ನೇ ಬೆಡ್ರೂಮ್. ಇದು ಸಿಂಪಲ್ ವುಡ್ ವರ್ಕು ಇರುತ್ತೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಇಲ್ಲೂ ಕೂಡ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 1 ಸ್ಕ್ವೇರ್ ಫೀಟ್ಗೆ 4,000 ರೂಪಾಯಿ ಓಡ್ತಾ ಇದೆ. ಸೊ ಇಲ್ಲಿ 600 ಅಡಿ ಇರೋದ್ರಿಂದ ನಮಗೆ 4×24 ಅಂದರೆ 24 ಲಕ್ಷ ಬರೀ ಪ್ರಾಪರ್ಟಿಗೆ ಆಗುತ್ತೆ. ಅದು ಬೇರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿದ್ದರಿಂದ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ತೀನಿ ಅಂದ್ರೂ 26 ಲಕ್ಷ ಅಂದ್ರೂ ಈ ಒಂದು ಪ್ರಾಪರ್ಟಿಗೆ ಆಗುತ್ತೆ. ಪ್ಲಸ್ ಈ ಒಂದು ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 12 ಚದರ ಇದೆ. ಬಿಲ್ಡಪ್ ಏರಿಯಾ 12 ಚದರ ಇದೆ. ಸೊ 1 ಚದರಗೆ ಇವಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು 2 ಲಕ್ಷ ಇರೋದ್ರಿಂದ
ನೀವು 12 ಚದರಾಗಿ ಅದೊಂದು 24 ಲಕ್ಷ, 12 ಹೇಳಿ 24 ಲಕ್ಷ ಆಗುತ್ತೆ. ಸೊ ನಿಮಗೆ 26 ಪ್ಲಸ್ ಇದೊಂದು 24 ಲಕ್ಷ, ಟೋಟಲ್ 50 ಲಕ್ಷ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ನಾನು ಹೇಳ್ತಾ ಇರೋದು. ಅವ್ರು ಕೋಟ್ ಮಾಡ್ತಾ ಇರೋದು 65 ಲಕ್ಷ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಒಂದ್ಸರಿ ವಿಸಿಟ್ ಮಾಡಿ ಎಲ್ಲ ಓಕೆ ಆದರೆ ಪ್ರೈಸ್ ನೆಗೋಷಿಯಬಲ್ ಕೂಡ ಇರೋದ್ರಿಂದ 60 ಲ್ಯಾಕ್ಸು ಇಲ್ಲ ಲೆಸ್ ದೆನ್ 60 ಲ್ಯಾಕ್ಸು ಒಳಗಡೆ ಬರ್ಬೋದು. ಹಂಗಾಗಿ ಯಾರೆಲ್ಲ ಈ ಬಜೆಟಲ್ಲಿ ಮನೆ ಬೇಕು ಅವ್ರಿಗೆ ಇದು ಪಕ್ಕಾ ಸೂಟಬಲ್ ಆಗಿರುತ್ತೆ. ನೋಡಿ, ನಾನು ಇವಾಗ ಟೆರೆಸ್ಗೆ ಬಂದಿದ್ದೀನಿ, ಟೆರೆಸ್ ತೋರಿಸ್ತಾ ಇದ್ದೀನಿ. ಟೆರೆಸಲ್ಲೂ ಕೂಡ ಸೋಲಾರ್ಗೂ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಆಮೇಲೆ ವಾಷಿಂಗ್ ಮೆಷಿನ್ಗೂ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದು 20ಕ್ಕೆ 30, ಟೋಟಲ್ 600 ಸ್ಕ್ವೇರ್ ಫೀಟು, ಸೌತ್ ಆಮೇಲೆ ಈಸ್ಟ್ ಕಾರ್ನರು ಪ್ರಾಪರ್ಟಿ ಆಗಿರುತ್ತೆ. ಗ್ರೌಂಡಲ್ಲಿ 3 ಅಂಗಡಿ ಬರುತ್ತೆ, ಅದರ ಮೇಲೆ ಪ್ಲಸ್ ಒಂದು ರೂಮು, ಕಿಚನ್ನು, ಬಾತ್ರೂಮ್ ಬರುತ್ತೆ. ಅದ್ರ ಮೇಲೆ ಒಂದು ಡಬಲ್ ಬೆಡ್ರೂಮ್ ಮನೆ ಕೂಡ ಅವೈಲೇಬಲ್ ಇದೆ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಇದು ಮೇನ್ ಪ್ಲೇಸ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಬರುತ್ತೆ. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 65 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನೂ ಏನೇ ಬೇಕು ಅಂದ್ರೆ ಡೀಟೇಲ್ಸ್ ಬೇಕು ಅಂದ್ರೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ.